ಒಳಗಡೆ ಒಂದಷ್ಟು ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಭಕ್ತರಿಗೂ ಕೂಡ ಪ್ರವೇಶಕ್ಕೆ ಅಲ್ಲಿ ಅವಕಾಶ ಇದೆ. ಅದು ಜೊತೆಗೆ ಗುರುಜಿ ಕೂಡ ಒಂದಷ್ಟು ವಿವರಣೆ ಕೊಡ್ತಾ ಇದ್ರು ಸಂಕ್ರಾಂತಿ ಹಬ್ಬದ ಬಗ್ಗೆ. ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚರಿಸುವಂತ ಒಂದು ಪರ್ವ ಕಾಲ ಇದು. ಉತ್ತರಾಯಣ ಅಂತ ಅಂದ್ರೆ ಅದು ಪುಣ್ಯ ಕಾಲ ಅಂತ. ಸೊ ಇದರ ವಿಶೇಷತೆ ಏನಿರುತ್ತೆ ಗುರುಜಿ? ಸಾಧಾರಣವಾಗಿ ಉತ್ತರ ಅಂದ್ರೆ ಉತ್ತರೆ ಉದಯೋನ್ಮುಖಿ ಅಂತ. ದಕ್ಷಿಣ ಅಂದ್ರೆ ಋಣ ತೀರಿಸೋರು. ದಕ್ಷಿಣದಲ್ಲಿ ಯಾರು ವಾಸ ಆಗಿರ್ತಾರೆ? ಯಮಧರ್ಮರಾಜ. ಅದಾದ್ಮೇಲೆ ಕುಜ ವಾಸವಾಗಿರ್ತಾನೆ. ಪೂರ್ವದಲ್ಲಿ ಯಾರು ವಾಸವಾಗಿರ್ತಾರೆ? ವಿಶೇಷವಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳು ವಾಸವಾಗಿರ್ತಾರೆ. ಶುಕ್ರ ವಾಸವಾಗಿರ್ತಾನೆ. ಅದೇ ಉತ್ತರದಲ್ಲಿ ಗುರುನೇ ಇರ್ತಾನೆ. ಈ ಸಲ ಗುರುನೇ ರಾಜ. ಆದ್ರಿಂದ ಉತ್ತರಾಯಣ ಪುಣ್ಯಕಾಲಕ್ಕೆ ಈ ಸಲ ಬಹಳ ಜನ ಯಾರ್ಯಾರು ಇಷ್ಟು ವರ್ಷ ಕಾಯ್ತಾ ಇದ್ರಿ, ಸೈಟ್ ಮಾಡ್ಕೊಂಡಿಲ್ಲ, ನಾನು ಒಂದು ಮನೆ ಮಾಡ್ಕೊಳಕ್ಕಾಗಿಲ್ಲ, ಒಂದು ಪುಟ್ಟು ಗುಡಿಸಲು ಮಾಡ್ಕೊಳಕ್ಕಾಗಿಲ್ಲ, ನಾನು ಹೋಗ್ತಾ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ ಮಾಡ್ಕೊಳಕ್ಕಾಗಿಲ್ಲ ಅಂತ ಎಷ್ಟೋ ಜನ ಒದ್ದಾಡಿರ್ತಾರೆ. ಅಂಥವ್ರಿಗೆಲ್ಲರಿಗೂ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಲ ಶನೇಶ್ವರನು ಮುಂದೆ ಬಂದು ಹಿಂದೆ ಹೋಗಿ ಅಂದರೆ ವಕ್ರಾನೂ ಆಗಿ ವಕ್ರತ್ಯಾಗನೂ ಮಾಡ್ತಾನೆ. ಕೆಲವ್ರಿಗೆ ಅಷ್ಟಮದಲ್ಲಿರ್ತಾನೆ, ಕೆಲವರಿಗೆ ಪಂಚಮ ಸ್ಥಾನದಲ್ಲಿರ್ತಾನೆ. ಎಷ್ಟೋ ಜನಕ್ಕೆ ಮಕರ ರಾಶಿ ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಧನುರಾಶಿಗೆ ಪೂರ್ತಿ ಬಿಟ್ಬಿಟ್ಟಿದ್ದಾನೆ, ಮಕರ ರಾಶಿನ ಬಿಟ್ಬಿಟ್ಟಿದ್ದಾನೆ, ಕುಂಭಕ್ಕೆ ಹೋಗಿರ್ತಕ್ಕಂಥ ಅವಕಾಶ. ಸೊ ಅಂಥ ಒಂದು ಶನೇಶ್ವರನು ಪರಿವರ್ತನೆ ಮಾಡೋಕ್ಕೆ ಸಪ್ತಮ ಸ್ಥಾನ ತನ್ನನ್ನೇ ತಾನು ಗುರು ಮುಖಾಂತರ ಏನು ಕಟಕ ರಾಶಿಗೆ ಗುರು ಬರ್ತಾನೆ, ಪ್ರವೇಶ ಮಾಡ್ತಾನೆ. ಮಿಥುನ ಇಂದ ಪೂರ್ತಿಯಾಗಿ ಕಟಕಕ್ಕೆ ವಾಪಸ್ ಬರ್ತಾನೆ ಗುರು. ಅವರಿಬ್ಬರ ಸಂಚಾರದಲ್ಲಿ ಹಿಂದೆ ಮುಂದೆ ಆದಾಗ ನೇರ ದೃಷ್ಟಿಯಲ್ಲಿ ಬಂದಾಗ ಕರ್ಮ ಧರ್ಮ ಅಂತ ಕರ್ಮನ ಕಳೆದು ಧರ್ಮವಾಗಿರ್ತಕ್ಕಂಥ ಗುರು. ಅದಕ್ಕೆ ಗುರು ಜೈಲಲ್ಲಿರಲಿ, ಹೋಟ್ಲಲ್ಲಿರಲಿ, ರೋಡಲ್ಲಿರಲಿ, ಕಟ್ಟೆ ಮೇಲೆ ಕೂತ್ಕೊಂಡಿರಲಿ, ಕ್ಲಾಸಲ್ಲಿರಲಿ, ಎಲ್ಲೇ ಇರಲಿ ಗುರು ಕೆಟ್ಟದನ್ನ ಹೇಳ್ಕೊಳ್ಳೋದು, ಯಾವಾಗಲೂ ಧರ್ಮ ಬೋಧನೆ ಮಾಡೋದು. ಅದಕ್ಕೆ ಗುರು ಬಹಳ ಮುಖ್ಯ ಅಂತೀವಿ. ಸೊ ಅಂಥ ಒಂದು ದೇವರ ಅನುಗ್ರಹವನ್ನು ಕೊಡ್ತಾ ಬೃಹಸ್ಪತಿ ದೊಡ್ಡ ಗುರುಗ್ರಹ ಈ ಸಲ ರಾಜ, ಮಂತ್ರಿ ಕುಜ. ಅದರಿಂದ ಋಣವನ್ನು ಎಷ್ಟೋ ಜನಕ್ಕೆ ತೀರಿಸ್ತಾನೆ ಅಂತ. ಅಯ್ಯೋ ಒಂದೊಂದು ಹಳೆ ಕೇಸಿತ್ತು, ಬ್ಯಾಸ್ ಪೆಂಡಿಂಗ್ ಇತ್ತು, ಇಷ್ಟಿತ್ತು ಅಷ್ಟಿತ್ತು ಅಂತ ಎಲ್ಲ ಪೆಂಡಿಂಗ್ ಕೇಸ್ಗಳನ್ನೆಲ್ಲ ಮಾಡ್ತಾನೆ. ವೃಷಭ ರಾಶಿಯವರು ಜೀವನಾಪೂರ್ತಿ ಕೈ ಕೆಸರಾದ್ರೇ ಬಾಯಿ ಮೊಸರು ಕೂತ್ಕೊಂಡು ತಿನ್ನೋ ಯೋಗ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಇನ್ನು ನೆಕ್ಸ್ಟ್ ಕರೆಕ್ಟಾಗಿ 6 ಇಯರ್ಸ್ ನಿಮ್ಗೆ 6 ವರ್ಷ ಬಡ ಅನ್ಕೋಬೇಕು. ಯಾಕೆಂದರೆ ಈ ವೃಷಭ ರಾಶಿಯವರಿಗೆ ಏನೂ ಇಲ್ಲದೆ ಯಾಥಿಂಗ್ ಬಿಸಾಕ್ತಕ್ಕಂಥ ಅವಕಾಶ ಈ ಸಲ ಪರಿಪೂರ್ಣ ಗುರು ಮಾಡ್ತಾನೆ. ಅಂಥ ಒಂದು ಲಾಭದಲ್ಲಿ ಗುರು ಬರ್ತಕ್ಕಂಥ ಅವಕಾಶಗಳು ಈ ಸಲ ತುಂಬ ಚೆನ್ನಾಗಿರ್ತಕ್ಕಂಥ ಅವಕಾಶಗಳು. ಸೊ ಅಂಥ ಒಂದು ಪರಿವರ್ತನೆ ನಿಮಗಾಗಲಿ. ಧನುರಾಶಿಗಂತೂ ಫಸ್ಟ್ ಕ್ಲಾಸ್, ಹ್ಯಾಟ್ಸ್ ಆಫ್. ಸಿಕ್ಕಾಪಟ್ಟೆ ದುಡ್ಡು ಕಾಸು ವ್ಯವಸ್ಥೆ, ಹೊಸ ಮನೆ, ಹೊಸ ಕಾರು, ಏನು ಬೇಕಾದ್ರೆ ಕೊಂಡ್ಕೋಬೋದು. ಹೊಸ ಭೂಮಿ, ಹಳೆ ಭೂಮಿಯನ್ನು ಮಾರಿ ಹೊಸದಾಗಿ ಮಾಡ್ಕೊಳ್ಳೋದು, ಎಲ್ಲ ಮಾಡ್ಬೋದು. ತುಲಾರಾಶಿಗಂತೂ ಜಾಕ್ಪಾಟು. ಯಾವತ್ತು ತುಲಾರಾಶಿ ಎಷ್ಟೋ ವರ್ಷದಿಂದ ಕಾದಿರ್ತಕ್ಕಂಥ ಅವಕಾಶ. ಕಷ್ಟಪಡ್ತಾನೇ ಇದ್ದರು. ಹೆಂಗಸರು ಅಕಸ್ಮಾತ್ ಇದ್ದರೆ ಅಡುಗೆ ಮನೇಲೇ ಕಷ್ಟಪಡ್ತಿದ್ರು. ಮುಂದಕ್ಕೆ ಹಿಂಗಪ್ಪ ಅನ್ನೋದು. ಎಷ್ಟೋ ಜನ ಕೆಲಸ ಇಲ್ಲದೆ ಓದಾಡ್ತಿದ್ರು, ಪ್ರಮೋಷನ್ ಕಾಯ್ತಿದ್ರು, ಬೇರೆ ಊರು ಕಾಯ್ತಿದ್ರು. ಆ ತುಲಾರಾಶಿಗೆ ಶನಿನೇ ಉಚ್ಚ ಸ್ಥಾನ ಯಾವುದು ಅಂದರೆ ತುಲಾರಾಶಿ. ತಕ್ಕಡಿಲಿ ತೂಗ್ತಾನಂತಕ್ಕೆ ತುಲಾರಾಶಿಯವ್ರನ್ನ ಎಷ್ಟೋ ಜನ ಕೇಳ್ತೀವಿ, ನಿಮ್ಗೆ ಯಾರೋ ಜಡ್ಜ್ ಆಗಬೇಕು ಅಂದರೆ ತುಲಾರಾಶಿ ನಿಮ್ಮ ಮನೇಲಿದ್ರೆ ಸಾಕು ಅಂತ ಅವ್ರನ್ನ ಕೇಳಿದ್ರೆ ಸಾಕಂತೆ, ಅವ್ರ ಜಡ್ಜ್ಮೆಂಟ್ ಕರೆಕ್ಟಾಗಿರುತ್ತಂತೆ. ಅದಕ್ಕೆ ತುಲಾರಾಶಿಲಿ ಶನಿ ಧರ್ಮವಾಗಿ ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾನಂತೆ. ಅದಕ್ಕೆ ತುಲಾರಾಶಿಗೆ ಈ ಸಲ ಭಾಳ ಚೆನ್ನಾಗಿರುತ್ತೆ. ಒಂಚೂರು ಕಾಲು, ತೊಡೆ, ಹಿಂಬಡಿ ಇಂಥದ್ದನ್ನು ನೋಡ್ಕೋಬೇಕು. ಧನುರಾಶಿ ಇರ್ತಕ್ಕಂಥವ್ರು ಸೊಂಟದ ಭಾಗ ನೋಡ್ಕೋಬೇಕು. ಆರೋಗ್ಯ ದೃಷ್ಟಿಯಲ್ಲಿ ಹೇರುಪೇರು ಮಾಡಬಾರ್ದು. ಆಮೇಲೆ ಈ ವರ್ಷ ಜ್ಞಾಪಕ ಇಟ್ಕೊಳ್ಳಿ, ಈ ಕೌತುಕದಿಂದ ವಿಶೇಷವಾಗಿ ಸಂಕ್ರಾಂತಿ ಇರ್ತಕ್ಕಂಥ ವಿಚಾರ ಏನು ಅಂದರೆ, ಇನ್ನ ಮೇಲೆ ನೀವೆಲ್ಲರೂ ಎಲ್ಲ ಇರ್ತಕ್ಕಂಥ 28 ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಅಂದರೆ ಒಂದು ಗಂಡು ಮಗು, 27 ಹೆಣ್ಮಕ್ಳು ಅಂದರೆ ಅಷ್ಟು 27 ನಕ್ಷತ್ರ ಪ್ಲಸ್ ಒಂದು ಅಭಿಜಿನ್ ನಕ್ಷತ್ರ, ಇಷ್ಟು ಜನಿಷ್ಠ ಶತಭಿಷ ಮಧ್ಯ ಬರ್ತಾನೆ. ಯಾರೋ ಆ ಶತಭಿಷ ನಕ್ಷತ್ರದಲ್ಲಿ ಮಧ್ಯದಲ್ಲಿ, ಧನುಷ್ಠ ನಕ್ಷತ್ರದ ಮಧ್ಯದಲ್ಲಿ ಅಭಿಜಿನ್ ನಕ್ಷತ್ರ ಅಂತ, ಅದಕ್ಕೆ ಅಭಿಜಿನ್ ಮುಹೂರ್ತ ಅಂತ ಕರಿತೀವಿ. ಅವನು ಕೂಡ 28 ನಕ್ಷತ್ರಗಳು ಅನುಭವಿಸ್ತಕ್ಕಂಥ ಅವಕಾಶ ಎಲ್ರಿಗೂ ಚೆನ್ನಾಗಿರಬೇಕು. ಅಂದರೆ ಸೂರ್ಯ ಬಂದಾಗ ಮಲಗಿದ್ರಿ ನೀವೆಲ್ಲ ರೋಗಕ್ಕೆ ಒಳಗಾಗ್ತೀರಾ ಅಂತ ಹುಷಾರು. ಯಾಕೆಂದರೆ ಸೇನಾಧಿಪತಿನೇ ರಾಹು. ದಯವಿಟ್ಟು ಯಾರಾದರೂ ಕೆಲಸದಿಂದ 2:30ಗೆ ಬಂದ್ಬಿಡ್ತೀರಾ, 3 ಗಂಟೆಗೆ ಬಂದ್ಬಿಟ್ರು ನಾನು ತಿರುಗಿ ಹೇಳ್ಬೇಕಲ್ಲಪ್ಪ 5 ಗಂಟೆಗೆ ಅನ್ಕೋಬೇಡಿ. ಎದ್ದುಬಿಟ್ಟು ಮುಖ ಕೈಗೆ ತೊಳ್ಕೊಳ್ಳಿ, ಅಥವಾ ಸ್ನಾನಗಿನ ಮಾಡಿಬಿಟ್ಟು ತಿಂಡಿ ಒಂದೇ ಸಲ ಮಲ್ಕೊಳ್ಳಿ. 10:30ಗೆ ಹೇಳಿ ಬೇಡಂದಿಲ್ಲ. ಆದರೆ ಅವನು ಬರೋ ಸಮಯಕ್ಕೆ ದಯವಿಟ್ಟು ಮಲಕ್ಕೋಬೇಡಿ. 2 ವರ್ಷ ಹುಷಾರ್. ರಾತ್ರಿ ಪ್ರಯಾಣ ನಿಷೇಧ. ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಈ 2 ವರ್ಷ ರಾತ್ರಿ ಪ್ರಯಾಣಗಳು ಯಾರ್ಯಾರು ಮಾಡ್ತೀರಾ, ಬೆಳಗ್ಗೆ ಬೇಗ ಎದ್ದು 4 ಗಂಟೆಗೆ ಹೋಗಿ, ಬೇಡ ಅಂದಿಲ್ಲ. 3:30ಗೆ ರೆಡಿ ಆಗಿಬಿಟ್ಟು 4 ಗಂಟೆಗೆ ಎದ್ದು ಹೊರಟೋಗಿ. ರಾತ್ರಿ ಪ್ರಯಾಣಗಳನ್ನು, ಮುಸ್ಸಂಜೆ ಹೊತ್ತುಗಳನ್ನ ದಯವಿಟ್ಟು ಮಾಡಬೇಡಿ, ಯಾರೇ ಆಗಲಿ ಅವನು. ಆಮೇಲೆ ಈ ಸಲ ತಮಾಷೆ ಏನು ಅಂದರೆ, ಈ ಸಲ ಬಂದಿರತಕ್ಕಂಥ ಸಂಕ್ರಾಂತಿ ಫಲ ಅಂತ ಕರಿತೀವಿ. ಸಂಕ್ರಾಂತಿ ಫಲ ಅಂತ, ಸಂಕ್ರಾಂತಿ ದೇವರು ಯಾರು ಅಂತ, ಗುಪ್ತವಾಗಿರೋ ರಕ್ತವಾಗಿರತಕ್ಕಂಥ ಕಪ್ಪು ವಾತಾವರಣ. ನಾನು ಅದ್ರ ಬಗ್ಗೆ ಕೇಳ್ತೀನಿ, ಸಂಕ್ರಾಂತಿ ಫಲದ ಬಗ್ಗೆ ಕೇಳ್ತೀನಿ ಗುರುಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.